ಕಾಂಗ್ರೆಸ್ಸಲ್ಲಿರೋಷ್ಟು ಸಂಸ್ಕಾರ ಯಾವುದೇ ಪಕ್ಷದಲ್ಲಿಲ್ಲ. ಅದು ಘಂಟಾಕೋಶವಾಗಿ ಹೇಳ್ತೀವಿ. ನಾವೆಲ್ಲ ವರ್ಗದವ್ರನ್ನೂ ಗೌರವಿಸ್ತೇವೆ, ಎಲ್ಲ ಸಂಸ್ಕಾರಗಳನ್ನು ಮೈಗೂಡಿಸ್ಕೊಂಡಿದ್ದೇವೆ. ಎಲ್ಲ ಸಂಸ್ಕಾರಗಳನ್ನು ಕಲ್ತಿರೋದಕ್ಕೆ ಭಾರತ ದೇಶದಲ್ಲಿ ಇಲ್ಲಿ ತನಕ ಸುಸೂತ್ರವಾಗಿ ನಡ್ಕೊಂಬಂದಿರೋದು. ಇವ್ರು ವಿಶೇಷವಾಗಿ ಸಂಸ್ಕಾರಗಳು ಕಲ್ಸಕ್ಕೆ ಹೋಗಿ ಪಾಪ ಇವತ್ತು ಈ ದೇಶದಲ್ಲಿ ಎಲ್ಲ ಸೌರಾಜ್ಯವನ್ನು ಹಾಳು ಮಾಡಿ ಈ ದೇಶದಲ್ಲಿ ಜಾತಿಯನ್ನು ತಂದಿಟ್ಟು ಹಿಂಗೆ ಕೂತಿದೆ ಅಷ್ಟೇ. ಈ ಕಾಂಗ್ರೆಸ್ ಅವ್ರ ಸಂಸ್ಕಾರ ಕಲಿಸುವಂಥ ಇನ್ನೋರು ಯಾರು ಪಾಪ ಇಲ್ಲ. ನಮಗೆ ನಮ್ಮ ಶಾಸಕರು ನಮ್ಮ ಸಂಸದರು, ಅವ್ರ ಮಾಜಿನೋ ಇನ್ನೊಂದೋ ನಮ್ಗೆ ಗೊತ್ತಿಲ್ಲ. ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರು, ನಮ್ಮ ನಾಯಕರು ರಾಮಲಿಂಗಾರೆಡ್ಡಿ ಸಾಹೇಬರು, ನಮ್ಗೆ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಸಂಸ್ಕಾರ ಕಲಿಸವ್ರೆ. ನಾವು ಅವ್ರ ಹತ್ರ ಕಲ್ತ್ಕೊಂತೀವಿ, ಇನ್ಯಾರ ಹತ್ರ ಕಲಿಯೋ ಅಂತ ಅವಶ್ಯಕತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇವರು ಮೋದಿ ಸರ್ಕಾರ ಅಂತ ಹೇಳ್ಬೋದು, ಮೋದಿ ಅಂತ ಹೇಳ್ಬೋದು, ಸಂತೋಷ. ನಾವು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆಯಪ್ಪ. ಸೊ ಅವರು ನಮ್ಮ ಸರ್ಕಾರ ಇದೆ, ನಾವು ಅದನ್ನು ಬಿಂಬಿಸ್ಕೊಳ್ತೀವಿ. ಫೋಟೋಗಳು ಬಳಕೆ ಮಾಡಿಲ್ಲ, MP ಅವರು ಫೋಟೋ ಬಳಸಿಲ್ಲ ಅಂತ ಹೇಳಿ ಮುರ್ಸಲ್ ಗಮಜ ಅಧ್ಯಕ್ಷರು ಆರೋಪ ಮಾಡಿದ್ರು ಕಾಂಗ್ರೆಸ್ ನಾಯಕರು ತಮ್ಮ ಮೇಲೆ. ಸಂತೋಷ. ನಾನು ಮೊದಲನೇದಾಗಿ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸ್ನೇಹಿತರಾದಂಥ ರಮೇಶ್ ಅವ್ರಿಗೆ ಒಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಬ್ಯಾನರ್ ಹಾಕಿದ್ರು, ಏನಿಲ್ಲ. ಆ ಬ್ಯಾನರು ಯಾವುದೇ ಕಾರಣಕ್ಕೂ ಸರ್ಕಾರಿ ದುಡ್ಡಲ್ಲಿ ಹಾಕಿಲ್ಲ. ನಮ್ಮ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾರ್ಯಕರ್ತರು ಅವರ ಒಂದು ಸಂತೋಷಕ್ಕೆ ಇಲ್ಲಿ ನಮ್ಮ ಶಾಸಕರು ಬಂದು ಇಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಪಾರ್ಟಿ ಬ್ಯಾನರ್ ಹಾಕ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಬ್ಯಾನರ್ ಹಾಕ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿದು, ಉಪಮುಖ್ಯಮಂತ್ರಿಗಳದು, ಸಚಿವರದು, ಶಾಸಕರದು ಎಲ್ಲರದು ಹಾಕ್ಕೊಂಡಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಅದೇ ಹಿಂಗೆ ಅದರಲ್ಲಿ ಹೋಗ್ಬಿಟ್ಟು ನಮ್ಮ ಪಾರ್ಟಿ ಬ್ಯಾನರಲ್ಲಿ ಹೋಗ್ಬಿಟ್ಟು ನಾವು ಸಂಸದರನ್ನ ಹಾಕೋಕ್ಕಾಗುತ್ತಾ? ಅದು ಅಗೌರವ, ಅದು ತಪ್ಪು, ಅದು ಮಾಡಬಾರ್ದು. ನಮ್ಮ ಪಾರ್ಟಿ ಬ್ಯಾನರಲ್ಲಿ ಹೋಗ್ಬಿಟ್ಟು ಅವ್ರ ಫೋಟೋ ನಾವು ಹಾಕೋಕ್ಕಾಗಲ್ಲ. ಅವ್ರು ಹಾಕ್ಕೊಂಡಿದ್ರೆ, ಬೇರೆ ಯಾರಾದರೂ ಹಾಕ್ಕೊಂಡಿದ್ರೆ ಅದರಲ್ಲಿ ಏನಿಲ್ಲ. ಪಂಚಾಯತಿ ಅನುದಾನದ ಏನಾದರೂ ಬ್ಯಾನರ್ ಹಾಕಿದೀವಾ? ಇಲ್ಲ. ನಮ್ಮ ಈಗ ಈ ಊರಿನಲ್ಲಿ ಬಂದಿದ್ದೀವಿ ನಾವು. ಈಗ ಮುನ್ರಾಜ್ ಇರ್ತಾರೆ, ಮುನ್ರಾಜು ಅವನ ಸಂತೋಷಕ್ಕೆ ಅವರು ಬ್ಯಾನರ್ ಹಾಕಿದ್ರೆ ಅದನ್ನ ನಾವು ಯಾರು ಪ್ರಶ್ನೆ ಮಾಡೋದಕ್ಕೆ? ಮುನ್ರಾಜನ ಪ್ರಶ್ನೆ ಮಾಡೋಕೆ ನಾವ್ಯಾರು? ಅದು ಆಗಿದೆ. ಅದನ್ನ ಸರಿಯಾಗಿ ಗೊತ್ತಿಲ್ಲದೆ ಕೆಲವು ಮೀಡಿಯಾದಲ್ಲಿ ಏನೋ ಹೇಳ್ತಾ ಇದ್ರಪ್ಪ, ಕಾಂಗ್ರೆಸ್ ಮುಖಂಡರನ್ನ ತರಾಟೆಗೆ ತಗೊಂಡ. ಅದು ಹಿಂಗೆ ವಿಷಯವನ್ನ ತಾವು ಅರ್ಥಿಸ್ಕೊಳ್ಳಿ. ಯಾರೇನೇ ಹೇಳಿ, ಒಬ್ರು ಹೇಳಿದ್ದೆ ಅಲ್ಲ, ಇಬ್ರು ಹೇಳಿದ್ರು. ಅಲ್ಲಿ ನಿಮ್ಮ ಕೆಲವು ಪತ್ರಕರ್ತರಿದ್ರು, ಅವರು ಹೇಳ್ತಾ ಇದ್ರು, ಏನು ಕೇಳ್ತಾ ಇದ್ರು. ಅವರು ಕೂಡ ಅಲ್ಲಿ ಸ್ಥಳೀಯವಾಗಿ ನೋಡ್ತಾ ಇದ್ರು. ಅದನ್ನು ಮಾಡ್ಬೋದಲ್ಲ. ಈಗ ಇವರು ಮೋದಿ ಸರ್ಕಾರ ಅಂತ ಹೇಳ್ಬೋದು, ಮೋದಿ ಅಂತ ಹೇಳ್ಬೋದು, ಸಂತೋಷ. ನಾವು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆಯಪ್ಪ. ಸೊ ಅವರು ನಮ್ಮ ಸರ್ಕಾರ ಇದೆ, ನಾವು ಅದನ್ನು ಬಿಂಬಿಸ್ಕೊಳ್ತೀವಿ. ನಾವು ನೋಡಿ, ಪ್ರೋಟೋಕಾಲ್ಗೆ ನಾವೆಲ್ಲ ಪ್ರೋಟೋಕಾಲ್ಗೂ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟಂಗೆ ಎಲ್ಲರೂ ಕರಿತೀವಿ. ಅವ್ರು ಬರದೇ ಇದ್ರೆ ನಾವೇನಪ್ಪ ಮಾಡೋಣ? ಅವ್ರು ಬರದೇ ಇದ್ರೆ ಹೆಂಗೆ? ಅವ್ರು ಬರದೇ ಇದ್ರೆ ನಾವು ಈಗ ಅವರು ಪ್ರೋಟೋಕಾಲ್ ಅಪ್ಪ. ನಮ್ಮ ರಮೇಶ್ ಅವರು ಆ ಊರಿನ ಸದಸ್ಯರು, ಅವ್ರು ಕರೆದಿರ್ಲಿಲ್ವಾ? ಅವ್ರು ಬಂದಿರ್ಲಿಲ್ವಾ? ಎಲ್ಲ ಅವಮಾನ. ಒಳ್ಳೆ ಕಥೆ ಆಯ್ತಾ? ನೀವು ಅವಮಾನ ಅನ್ಕೊಂಡ್ರೆ ನಾವೇನ್ ಮಾಡಕ್ಕಾಗ್ತದೆ? ರೋಡೆಲ್ಲ ಇದ್ದಿದ್ದಪ್ಪ, ಅದು ರೋಡಲ್ಲಿ ಕಾಂಕ್ರೀಟ್ ಇಲ್ಲಪ್ಪ. ರೋಡಲ್ಲಿ ಕಾಂಕ್ರೀಟ್ ಹಾಕ್ತಾ ಇರೋದು, ರೋಡಲ್ಲಿ ಬ್ಯಾನರ್ ಇರೋದು. ಗುದ್ಲಿ ಪೂಜೆ ಅಲ್ಲೆಲ್ಲ ನಡೀತಾ ಇದ್ರಿ, ಇಲ್ಲಿ ಬ್ಯಾನರ್ ಇದ್ರಿ, ನಾವೇನ್ ಮಾಡೋಣಪ್ಪ? ಒಳ್ಳೆ ಕಥೆ ಆಯ್ತಲ್ಲ, ನಾವು ಹಾಕ್ಲೇಬೇಕಲ್ಲ. ಈಗ ಮೋದಿ ಸಾಹೇಬ್ರು ಫೋಟೋ ಪೆಟ್ರೋಲ್ ಬಂಕ್ ಹತ್ರ ಎಲ್ಲ ಹಾಕೊಂಡಿರಲ್ವಾ? ಮತ್ತೆ ಅಲ್ಲಿ ಯಾಕೆ ಸ್ಥಳೀಯ ಶಾಸಕರದು, ಸ್ಥಳೀಯ MP ಅವ್ರ ಫೋಟೋ ಇಲ್ಲ? ಯಾಕಪ್ಪ ಇಲ್ಲ? ಪ್ರೋಟೋಕಾಲ್ ಯಾಕೆ ಮೇಂಟೈನ್ ಮಾಡ್ತಾ ಇಲ್ಲ ಅಲ್ಲಿ? ಸ್ಥಳೀಯ ಮುಖ್ಯಮಂತ್ರಿಗಳದು, ಸ್ಥಳೀಯ ಉಪಮುಖ್ಯಮಂತ್ರಿಗಳು, ಇನ್ಚಾರ್ಜ್ ಮಿನಿಸ್ಟ್ರು, ಅಲ್ಲಿ ಯಾಕಪ್ಪ ಅವ್ರ ಫೋಟೋ ಇರಲ್ಲ? ಅದೇ ಯಾರಪ್ಪ ಪ್ರೋಟೋಕಾಲ್ ಕೇಳೋರು ಅದನ್ನ? ಮತ್ತೆ ಮೋದಿ ಅವರು ಒಬ್ರದೇನಾ? ಇಲ್ಲಿ ಇರ್ತಕ್ಕಂಥ MP ಅವ್ರದ್ದು, ಅವ್ರದೇ MP, ಅವ್ರದೇ MLC, ಅವ್ರ ಫೋಟೋನ ಇರ್ಬೇಕಲ್ಲ ಅಲ್ಲಿ. ದಯವಿಟ್ಟು ಅದನ್ನೆಲ್ಲ ಹಾಕ್ಸಕ್ ಹೇಳಿ. ನಾವಿಲ್ಲ ಸ್ವಾಮಿ. ನೋಡಿ, ಕಾಂಗ್ರೆಸ್ ಅಲ್ಲಿರೋಷ್ಟು ಸಂಸ್ಕಾರ ಯಾವುದೇ ಪಕ್ಷದಲ್ಲಿಲ್ಲ. ಅದು ಘಂಟಾಕೋಶವಾಗಿ ಹೇಳ್ತೀವಿ. ನಾವೆಲ್ಲ ವರ್ಗದವ್ರನ್ನೂ ಗೌರವಿಸ್ತೇವೆ, ಎಲ್ಲ ಸಂಸ್ಕಾರಗಳನ್ನು ಮೈಗೂಡಿಸ್ಕೊಂಡಿದ್ದೇವೆ.
ಎಲ್ಲ ಸಂಸ್ಕಾರಗಳನ್ನು ಕಲ್ತಿರೋದಕ್ಕೆ ಭಾರತ ದೇಶದಲ್ಲಿ ಇಲ್ಲಿ ತನಕ ಸುಸೂತ್ರವಾಗಿ ನಡ್ಕೊಂಡ್ ಬಂದಿರೋದು. ಇವ್ರು ವಿಶೇಷವಾಗಿ ಸಂಸ್ಕಾರಗಳು ಕಲ್ಸಕ್ಕೆ ಹೋಗಿ ಪಾಪ ಇವತ್ತು ಈ ದೇಶದಲ್ಲಿ ಎಲ್ಲ ಸೌರಾಜ್ಯವನ್ನು ಹಾಳು ಮಾಡಿ ಈ ದೇಶದಲ್ಲಿ ಜಾತಿಯನ್ನು ತಂದಿಟ್ಟು ಹಿಂಗೆ ಕೂತಿದೆ ಅಷ್ಟೇ. ಈ ಕಾಂಗ್ರೆಸ್ ಅವ್ರ ಸಂಸ್ಕಾರ ಕಲಿಸುವಂತ ಇನ್ನೋರು ಯಾರು ಪಾಪ ಇಲ್ಲ. ನಮಗೆ ನಮ್ಮ ಶಾಸಕರು ನಮ್ಮ ಸಂಸದರು, ಅವ್ರ ಮಾಜಿನೋ ಇನ್ನೊಂದೋ ನಮ್ಗೆ ಗೊತ್ತಿಲ್ಲ, ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರು, ನಮ್ಮ ನಾಯಕರು ರಾಮಲಿಂಗಾರೆಡ್ಡಿ ಸಾಹೇಬರು, ನಮ್ಗೆ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಸಂಸ್ಕಾರ ಕಲ್ಸವ್ರೆ. ನಾವು ಅವ್ರ ಹತ್ರ ಕಲ್ತ್ಕೊಂತೀವಿ, ಇನ್ಯಾರ ಹತ್ರ ಕಲಿಯೋ ಅಂತ ಅವಶ್ಯಕತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.